ಹಸಿ ಹುಲ್ ತಿಂದಿರೋ ಎಮ್ಮೆ ಹಾಕಿದ ಸಗಣಿ ತರ ಕಾಣಿಸ್ತಿದೆಯಲ್ಲ, ಇದನ್ನ ಪರಿಶುದ್ಧವಾದ ಸಗಣಿ ಅಂದ್ಕೋಬೇಡಿ. ಇದು ಅಡುಗೆಗೆ ಬಳಸ್ಕೊಂಡು ಹೊಟ್ಟೆಗೆ ತಿನ್ನೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಚೀಲಗಟ್ಲೆ ಜಿಂಜಾರು, ಮೂಟೆಗಟ್ಲೆ ಬೆಳ್ಳುಳ್ಳಿ ತಂದು ನುಣ್ಣಗೆ ರುಬ್ಬಿ ನೀಲಿ ಬಣ್ಣದ ಬ್ಯಾರಲ್ಗಳಿಗೆ ತುಂಬಿ ಸ್ಟಾಕ್ ಮಾಡಿಬಿಟ್ರೆ ಸಮಸ್ತ ಕೋಟಿ ಬ್ಯಾಕ್ಟೀರಿಯಾಗಳು ಅಲ್ಲೇ ಹುಟ್ಟಿ ಅದರಲ್ಲೇ ಸತ್ತೋಗ್ಬಿಡ್ತವೆ. ಆಮೇಲೆ ಅದನ್ನ ದೊಡ್ಡ ಪಾತ್ರೆಗಳಿಗೆ ಸುರ್ಕೊಂಡ್ಬಿಟ್ಟು ಇಲ್ಲಿರೋ ಆಂಟಿ ಕೆರ್ಕೊಂಡ್ರೆ ಕೈ ತೊಳ್ಕೊಳ್ದಂಗೆ ಬರೀ ಕೈಯಲ್ಲೇ ಈ ಕಡೆಯಿಂದ ಎತ್ಕೊಂಡು ಮಿಷಿನೊಳಗೆ ಹಾಕ್ಬಿಟ್ರೆ ಆ ಕಡೆಯಿಂದ ಕಲರ್ ಕವರ್ ಒಳಗೆ ತುಂಬ್ಕೊಂಡು ಪ್ಯಾಕೆಟ್ ಆಗಿ ಹೊರಗೆ ಬರುತ್ತೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಪ್ಯಾಕೆಟ್ 5 ರೂಪಾಯಿ. ಸರಿಸಾಟಿ ಇಲ್ಲದ ರುಚಿ. ಕಸದಿಂದಲೇ ರಸ ಅಂತ ಹೇಳಿಲ್ವ ಹಿರಿಕರು, ಅದು ಇಲ್ಲಿ ಅಕ್ಷರಶಃ ವರ್ಕ್ ಆಗ್ತಿದೆ. ಎಲ್ಲ ಹೈಜಿನಿಕ್ ಆಗ್ಬಿಟ್ರೆ ಟೇಸ್ಟ್ ಹತ್ತಲ್ವಂತೆ ಕಾಣ್ರಿ, ಗಲೀಜಲ್ಲೇ ರುಚಿ ಹುಟ್ಟೋದಂತೆ. ನಮ್ಗಳಿಗೆ ಶುಂಠಿ ಬೆಳ್ಳುಳ್ಳಿ ಕುಟ್ಕೊಂಡು ಪೇಸ್ಟ್ ಮಾಡ್ಕೊಳಕ್ ಮೈ ಭಾರ. 5 ರೂಪಾಯಿ 10 ರೂಪಾಯಿ ಕೊಟ್ಬಿಟ್ರೆ ಕುಟ್ಟಿ ರೆಡಿ ಮಾಡಿರೋ ಪ್ಯಾಕೆಟೇ ಸಿಕ್ಬಿಡುತ್ತೆ. ತಂದು ಹರಿದು ಹಾಕಿದ್ರಾಯ್ತು. ನಮ್ಮ ಶುದ್ಧ ಆಹಾರಕ್ಕೆ ಪರಿಶುದ್ಧ DMS ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಿಮ್ಮ ಊಟವನ್ನ ಸಂಭ್ರಮಿಸಿ, ಅನಾರೋಗ್ಯಕ್ಕೆ ಆರೈಕೆ. ಇಂಥದ್ದೊಂದು ರಣರೋಚಕ ಫುಡ್ ಪ್ರೊಡಕ್ಷನ್ ಕಂಪನಿ ಹೆಸರು DMS ಫುಡ್ ಪ್ರಾಡಕ್ಟ್. ದಿವ್ಯಾ ಎಂಟರ್ಪ್ರೈಸಸ್ ಅಂತ ಬೋರ್ಡ್ ನೇತಾಕೊಂಡು ನಮ್ಮ ಮಾಗಡಿ ರೋಡ್ ಹೌಸಿಂಗ್ ಬೋರ್ಡ್ ಹತ್ರ ಇವ್ರದ್ದೊಂದು ಗೋಡನ್. ಈ ಗೋಡನ್ನಲ್ಲಿ ವೆರೈಟಿ ಮಸಾಲೆ ಪದಾರ್ಥಗಳು, ಚಿಕನ್ ಕಬಾಬ್ ಪೌಡ್ರು, ಚಿಕನ್ ಬಿರಿಯಾನಿ ಮಸಾಲ, ಫಿಶ್ ಕಬಾಬು, ಫಿಶ್ ಕರಿ, ಫಿಶ್ ಮಸಾಲ, ಹೀಗೆ ಎಲ್ಲಾ ತರದ ಪೌಡ್ರುಗಳನ್ನು ಬರಿಗೈಯಲ್ಲೇ ಕುಟ್ಟಿ ಪುಡಿ ಮಾಡಿ ಮಾರ್ಕೆಟಿಗೆ ಬಿಟ್ಕೊಡ್ತಾರೆ. ನೀವು ಫಿಶ್ ಒಂದು ಇಳ್ಕೊಂಡ್ ಬಂದ್ಬಿಟ್ರೆ ಸಾಕು. ಅದು ಆಗ್ಲಿಲ್ಲ ಅಂದ್ರೆ ಇವ್ರದ್ದೇ ಮತ್ಸ್ಯದರ್ಶಿನಿ. ಊರು ತುಂಬ ಔಟ್ಲೆಟ್ಗಳಿದ್ದಾವೆ. ಫಿಶು ಫ್ರೆಶು ಅಂತ ಕಟ್ ಮಾಡಿ ಕೊಡ್ತಾರೆ. ಮೀನಿಗೆ ಹಾಕೋ ಮಸಾಲ ಎರಡೂ ಇರುತ್ತೆ. ನೀವು ಮನೆಗೆ ತಗೊಂಡು ಕುಕ್ ಮಾಡ್ಕೊಂಡು ಫಿಶು ಆಟಿಗೆ ಕಣಿಗೆ ಒಳ್ಳೆಯದು ಅಂತ ಚಪ್ಪರಿಸ್ಕೊಂಡು ತಿನ್ಬೋದು. ರುಚಿ ಕೆಡಬಾರ್ದು ಅಂದ್ರೆ ಇವ್ರದ್ದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ಮರೀತಾರೆ. ಆಮೇಲೆ ಆಗ ಅನ್ನೋದಕ್ಕೆ ಯಾರನ್ನೂ ಹೊಣೆ ಮಾಡ್ಕೊಡಿ ಆಗಿದೆ. ಇನ್ನೂ ಒಂದು ಆಫರ್ ಇದೆ. ಈ ಕುಕ್ಕಿಂಗು ಕ್ಲೀನಿಂಗು ತಲೆನೋವೆಲ್ಲ ಬೇಡ ಅಂತಂದ್ರೆ ಅದಕ್ಕೂ ಇಲ್ಲೊಂದು ವ್ಯವಸ್ಥೆ ಇದೆ. ರುಚಿಯಾದ ಮತ್ಸ್ಯದರ್ಶಿನಿ. ಹೊರಗಿನ ಮಸಾಲೆ ಬಳಸಲ್ಲ, ಕೆಮಿಕಲ್ಲು ಕಲ್ಲರು ಇಲ್ವೇ ಇಲ್ಲ. ಇವ್ರದ್ದೇ ದಿವ್ಯಾ ಗೋಡನ್ನಲ್ಲಿ ಆಂಟಿಯರೆಲ್ಲ ಸೇರ್ಕೊಂಡು ಬರಿಗೈಯಲ್ಲಿ ಕುಟ್ಟಿ ಪುಡಿ ಮಾಡಿದ DMS ಮಸಾಲೆಗಳು, ಜಜ್ಜಿ ಪೇಸ್ಟ್ ಮಾಡಿ ನೀಲಿ ಟ್ಯಾಂಕರ್ನಲ್ಲಿ ಕೊಳೆತು ನ್ಯಾಚುರಲ್ ಆಗಿ ಕಲ್ಲರ್ ಬಂದಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇಷ್ಟೆಲ್ಲ ಇದ್ಮೇಲೆ ರುಚಿ ಬಗ್ಗೆ ಹೇಳ್ಬೇಕಾ? ಹೌಸಿಂಗ್ ಬೋರ್ಡು, ಮುದ್ದಿನಪಾಳ್ಯ, ಅವಿಸನ್ ಗಾರ್ಡನ್, ಓಲ್ಡ್ ಏರ್ಪೋರ್ಟ್ ರೋಡು, ಜೀವನ್ ಭೀಮಾನಗರ, ಹೀಗೆ ಎಲ್ಲ ಒಂದು 8-10 ಮತ್ಸ್ಯದರ್ಶಿನಿಗಳು. ಎಲ್ಲ ಕಡೆ ಒಂದೇ ಟೇಸ್ಟ್. ಅದೇ ಈ DMS ಮಸಾಲೆಗಿರೋ ತಾಟ. ಇಂಥದ್ದೊಂದು ಶುಂಠಿ ಸಾಮ್ರಾಜ್ಯದ ಸಂಸ್ಥಾಪಕರ ಹೆಸರು ಸುರೇಶೋ ಸತೀಶೋ ಅಂತೆ. ಇದು ಕೂಡ ಹೊಟ್ಟೆಗೆ ಫಿಶೇ ತಿನ್ನೋದಂತೆ. ಆದರೆ ಇವ್ರದ್ದೇ ಮಸಾಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡೋದು ಡೌಟು. ದಿನ ಬೆಳಗಾದ್ರೆ ಇದನ್ನೆಲ್ಲ ಕಣ್ಣಾರೆ ನೋಡೋರಿಗೆ ಹೊಟ್ಟೆಗೆ ತಿನ್ನೋಕೆ ಮನಸ್ಸು ಬರುತ್ತಾ ಹೇಳಿ? ನಾನು ಇದನ್ನ ಸಡನ್ ಆಗಿ ನೋಡಿ ಇದು ಯಾವುದೋ ಸಗಣಿನಲ್ಲಿ ಬೆರಣಿ ಮಾಡೋ ಫ್ಯಾಕ್ಟ್ರಿ ಇರ್ಬೇಕನ್ನೋ ಅಂದ್ಕೊಂಡೆ. ಸಗಣಿ ಆದರೆ ಇಷ್ಟೊಂದು ಕೆಟ್ಟ ಸ್ಮೆಲ್ ಬರೋಲ್ವಲ್ಲ ಅಂತ ವಿಚಾರ ತಗೊಳ್ಳೋಕೆ ಗೊತ್ತಾಗಿದ್ದು ಇದು ಹೊಟ್ಟೆಗೆ ತಿನ್ನೋ ಫುಡ್ ಪ್ರಾಡಕ್ಟ್ ಮಾಡೋ ಫ್ಯಾಕ್ಟ್ರಿ ಅಂತ. ಇಂಥವೆಲ್ಲ ಅಧ್ವಾನಗಳು ನಡೀತವೆ ಅಂತಲೇ ನಮ್ಮ ಸಿಸ್ಟಮಲ್ಲಿ ಫುಡ್ ಸೇಫ್ಟಿಗೆ ಅಂತ ಒಂದು ಡಿಪಾರ್ಟ್ಮೆಂಟ್ ಐತೆ ಕಣ್ರಿ. ಅದರಲ್ಲಿ ಒಂದು ರಾಶಿ ಫುಡ್ ಇನ್ಸ್ಪೆಕ್ಟರ್ಗಳು, ಅವ್ರಿಗೆ ತಿಂಗಳು ಸಂಬಳ ಬೇರೆ. ಅವುಗಳು ತಗೊಳ್ಳೋ ಸಂಬಳಕ್ಕೆ ನಿಯತ್ತಾಗಿ ತಿಂಗಳು ಇಂಥ ಗೋಡನ್ಗಳಿಗೆ ಹೋಗ್ಬಿಟ್ಟು 1.5 kg ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1/4 kg ಕಬಾಬ್ ಪೌಡ್ರು, 3/4 kg ಮಸಾಲ ಪೌಡ್ರು ಕೊಟ್ಟಿಸ್ಕೊಂಡು ಫಿಶ್ ತಗೊಳಕ್ಕೆ ಒಂದಿಷ್ಟು ಕ್ಯಾಶ್ ಇಸ್ಕೊಂಡು ಹೋಗ್ತವೆ ಅಂತ ಗಾಸಿ. ಡ್ಯೂಟಿ ಮಾಡೋದನ್ನ ನಮ್ಮ ಫುಡ್ ಇನ್ಸ್ಪೆಕ್ಟರ್ಗಳು ನೋಡಿ ಕಲಿಬೇಕು ಅಂತ ಜನ ಮಾತಾಡ್ತಾರೆ. ಇವಾಗ ಇಷ್ಟೆಲ್ಲ ತೋರಿಸಿದ್ರಲ್ಲ ನೋಡಿ, ಇನ್ಮೇಲೆ ಇನ್ನೂ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಮಂತಿ ತಗೊಳ್ತಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಡಬಲ್ ಆದರೂ ಆಶ್ಚರ್ಯ ಪಡ್ಬೇಡಿ ಅಂತ ಜನಗಳದ್ದು ಡೌಟ್. ಅದೇನಾದ್ರೂ ಆಗಲಿ ನೀವು ಮಾತ್ರ ಇದನ್ನೇ ಯೂಸ್ ಮಾಡಿ. DMS ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂಡ್ ಮಸಾಲಾ ಪ್ರಾಡಕ್ಟ್ಸ್, ಸರಿ ಸಾಟಿ ಇಲ್ಲದ ರುಚಿ.